ಗೀತಾ ಮಹಾತ್ಮೆ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋ ದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢಃ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಯಾವ ಪುರುಷನು ಪ್ರಿಯವಾದುದನ್ನು ಪಡೆದರೂ ಹರ್ಷಿತನಾಗದೆ, ಅಪ್ರಿಯವು ಪ್ರಾಪ್ತವಾದಾಗ ಉದ್ವಿಗ್ನನಾಗದೆ ಸ್ಥಿರ ಬುದ್ಧಿಯುಳ್ಳ ಸಂಶಯರಹಿತನಾಗಿರುತ್ತಾನೋ ಆತನು ಬ್ರಹ್ಮವೇತ್ತನಾಗಿ ಸಚ್ಚಿದಾನಂದ ಘನ ಪರಬ್ರಹ್ಮ ಪರಮಾತ್ಮನಲ್ಲಿ ಏಕೀಭಾವದಿಂದ ಸದಾ ಸ್ಥಿತನಾಗಿರುತ್ತಾನೆ ಎಂಬುದಾಗಿ ಭಗವಂತನಾದ ಶ್ರೀಕೃಷ್ಣ ಭಗವದ್ಗೀತೆಯ 5ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ವಿವರಿಸಿದ್ದಾನೆ. ನಮ್ಮ ಜೀವನ ಎನ್ನುವುದು ಸುಖ ದುಃಖದ ಭ್ರಮಣಚಕ್ರ. ಯಾರಿಗೂ ಕೇವಲ ಸುಖ ಎಂದಾಗಲಿ ದುಃಖ ಎಂದಾಗಲಿ ಇಲ್ಲ. ಎಂತಹ ಸಂಪತ್ತಿನ ಸುಪ್ಪತ್ತಿಗೆಯಲ್ಲಿದ್ದರೂ ಕೂಡ ಜೀವನದಲ್ಲಿ ಕಷ್ಟದ ಕ್ಷಣಗಳು ಇದ್ದೇ ಇರುತ್ತವೆ. ಅದೇ ರೀತಿ ಕಷ್ಟದಲ್ಲಿರುವವನಿಗೂ ಸುಖದ ಕ್ಷಣಗಳು ಇದ್ದೇ ಇದೆ. ಹಾಗಾಗಿ ಶ್ರೀಕೃಷ್ಣ ಇಲ್ಲಿ ನಮಗೆ ಸುಖ ದುಃಖವೆಂಬ ದ್ವಂದ್ವದಲ್ಲಿ ಸಮದೃಷ್ಟಿ ಇರಬೇಕು ಎನ್ನುತ್ತಾನೆ. ಅಂದರೆ ಸುಖ ಬಂದಾಗ ಅದನ್ನು ಅನುಭವಿಸಬಾರದು ಎಂದಲ್ಲ. ಯಾವುದು ಹೇಗೆ ಬಂತೋ ಅದನ್ನು ಹಾಗೇ ಸ್ವೀಕರಿಸಿ ಕಾಲಚಕ್ರದಲ್ಲಿ ಯಾವುದೂ ಶಾಶ್ವತವಲ್ಲವೆನ್ನುವ ಮನೋವೃತ್ತಿ ಬೆಳೆಸಿಕೊಳ್ಳಬೇಕು ಎನ್ನುತ್ತಾನೆ. ಯಾವುದೇ ಒಂದನ್ನು ಅತಿಯಾಗಿ ಹಚ್ಚಿಕೊಂಡರೆ ಕಾರಣಾಂತರದಿಂದ ಅದು ನಮ್ಮಿಂದ ದೂರವಾದರೆ ನಾವು ಮಾನಸಿಕವಾಗಿ ವ್ಯಾಕುಲಕ್ಕೊಳಗಾಗುತ್ತೇವೆ. ಇದೇ ಸ್ಥಿತಿ ಮುಂದುವರಿದು ಒಮ್ಮೊಮ್ಮೆ ಆತ್ಮಹತ್ಯೆಯಂತಹ ಘೋರ ಪಾಪವನ್ನೂ ಮಾಡಲು ಮನಸ್ಸು ಮುಂದಾಗುತ್ತದೆ. ಆದ್ದರಿಂದ ನಾವು ಬಯಸಿದಂತೆ ಪ್ರಪಂಚವಿಲ್ಲ, ಪ್ರಪಂಚವಿದ್ದಂತೆ ನಾವು ಅದನ್ನು ಸ್ವಾಗತಿಸಿ ಯಾವ ಉದ್ವೇಗವಿಲ್ಲದೆ ಬದುಕುವುದನ್ನು ಕಲಿತಾಗ ಮನಸ್ಸು ಗಟ್ಟಿಯಾಗುತ್ತದೆ. ಆಧ್ಯಾತ್ಮಿಕವಾಗಿ ನೋಡಿದಾಗಲೂ ನಮಗೆ ಪ್ರಿಯವಾದದ್ದು ಅಪ್ರಿಯವಾದದ್ದು ಎಂದು ನಾವು ಯಾವುದಕ್ಕೆ ಹೇಳುತ್ತೇವೆಯೋ ಅದು ನಿಜವಾಗಿಯೂ ಒಳ್ಳೆಯದೆಂದು ಹೇಳಲು ಬರುವುದಿಲ್ಲ. ಕೆಲವೊಮ್ಮೆ ನಮಗೆ ಅಪ್ರಿಯವಾದದ್ದು ನಮಗೆ ಹಿತವನ್ನು ಕೊಡುತ್ತದೆ, ಆದರೆ ಅದು ನಮಗೆ ತಿಳಿಯುವುದು ಮಾತ್ರ ತಡವಾಗಿ. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಘಟನೆಯೂ ನಮ್ಮ ಮುಂದಿನ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ಹೇಗೆ ಉಳಿಯಪೆಟ್ಟು ಬಿದ್ದಾಗಲೇ ಒಂದು ಕಲ್ಲು ಶಿಲ್ಪವಾಗುವುದೋ ಹಾಗೆಯೇ ಕಷ್ಟದಲ್ಲಿ ಜೀವನ ಪಕ್ವವಾಗಬಹುದು. ಆದ್ದರಿಂದ ಸುಖ ದುಃಖಗಳ ಬಗೆಗೆ ಸಮದೃಷ್ಟಿ ಇರಲಿ. ಭಗವಂತ ಕೊಟ್ಟಿದ್ದನ್ನು ಪ್ರಾಮಾಣಿಕವಾಗಿ ಅನುಭವಿಸುತ್ತೇನೆ ಎನ್ನುವ ಅನುಸಂಧಾನವಿರಲಿ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.